ಪಾಯಿಂಟ್ ನಂಬರ್ 13ರಲ್ಲಿ ಜಿಪಿಆರ್ ಶೋಧವನ್ನ ನಡೆಸಿತ್ತು. ಜಿಪಿಆರ್ನಲ್ಲಿ ರಹಸ್ಯ ಪತ್ತೆಯಾಯಿತ. ಹಾಗಾದ್ರೆ ಡ್ರೋನ್ ಶೋಧದ ಬಳಿಕ ಈಗ ಅಗೆಯುವ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಹಿಟಾಚಿ ಮೂಲಕ ಗುಂಡಿ ತೋಡುವಂತ ಕೆಲಸವನ್ನ ಈಗ ನಡೆಸಲಾಗ್ತಾ ಇದೆ. ಎಸ್ಐಟಿ ಸಮ್ಮುಖದಲ್ಲಿ ಸಿಬ್ಬಂದಿಗಳು ಗುಂಡಿ ತೋಡ್ತಾ ಇದ್ದಾರೆ. ದೂರುದಾರ ಸೂಚಿಸಿದಂತ ಸ್ಥಳದಲ್ಲೇ ಶೋಧ ಶುರುವಾಗಿದೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಇದಕ್ಕೂ ಮೊದಲು ಜಿಪಿಆರ್ ಮೂಲಕ ಶೋಧವನ್ನು ನಡೆಸಲಾಗಿತ್ತು. ಅದಾದ ನಂತರ ಅಲ್ಲಿ ಈಗ ಹಿಟಾಚಿಯನ್ನು ಬಳಸಿಕೊಂಡು ಮಣ್ಣು ಅಗೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗಮನಿಸಬೇಕು, ಇಲ್ಲಿಯವರೆಗೂ ಕೂಡ ನಡೆಸಿರುವಂತಹ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅದು ಮಾಧ್ಯಮಗಳ ಕ್ಯಾಮೆರಾಕ್ಕೆ ಕಾಣುವಂತ ಒಂದು ಸ್ಥಳದಲ್ಲಿದ್ದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಕವರ್ ಮಾಡಿಕೊಂಡು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರು. ಆದರೆ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕವರ್ ಮಾಡಿಲ್ಲ. ಎಲ್ಲವೂ ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಕಾರ್ಯಾಚರಣೆಗಳು. ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಮಾಧ್ಯಮಗಳಿಗೆ ಅಥವಾ ಯಾರಿಗೂ ಕೂಡ ಒಂದು ಸಾರ್ವಜನಿಕರಿಗೆ ಕಾಣಿಸುವಂತಹ ಸ್ಥಳದಲ್ಲಿದ್ದಂತಹ ಸಂದರ್ಭದಲ್ಲಿ ಅದನ್ನ ಸಂಪೂರ್ಣವಾಗಿ ಕವರ್ ಮಾಡಿ ಪರದೆಯ ಮೂಲಕ ಅಲ್ಲಿ ಕಾರ್ಯಾಚರಣೆ ನಡೆಸಲಾಗ್ತಾ ಇತ್ತು. ಆದರೆ ಇಲ್ಲಿ ಆ ರೀತಿಯಾಗಿರುವಂತಹ ಯಾವುದೇ ಕ್ರಮಗಳನ್ನು ತಗೊಂಡಿಲ್ಲ. ಈಗಾಗಲೇ ಕಾರ್ಯಾಚರಣೆಯನ್ನ ಶುರು ಮಾಡಿದೆ. ಹಿಟಾಚಿ ಮೂಲಕ ಅಲ್ಲಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ದೂರುದಾರ ಕೂಡ ಸ್ಥಳದಲ್ಲೇ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನೇರ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇರೋದು. ಆತ ಸೂಚಿಸಿದ ಪ್ರಕಾರವೇ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಆತ ಇಲ್ಲಿವರೆಗೆ ಎಲ್ಲಿ ಹೇಳಿದ್ನೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. 6ನೇ ಸ್ಪಾಟ್ ಒಂದು ಬಿಟ್ಟು ಉಳಿದ ಯಾವ ಭಾಗದಲ್ಲೂ ಕೂಡ ಅಸ್ಥಿಪಂಜರಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಅವಶೇಷಗಳು ಕೂಡ ಸಿಕ್ಕಿಲ್ಲ. 13ನೇ ಸ್ಪಾಟ್ನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಶವಗಳನ್ನು ನಾನು ಅಲ್ಲಿ ಹೂತಿದ್ದೆ ಅನ್ನೋದನ್ನು ಕೂಡ ಹೇಳಿದೆ. ಹಾಗಾಗಿ ಈ ಒಂದು ಪಾಯಿಂಟ್ ಏನಿದೆ ಅದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿತ್ತು. ಆ ಭಾಗದಲ್ಲೇ ಈಗ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಜಿಪಿಆರ್ ಅನ್ನ ಬಳಸಿಕೊಂಡು ಆರಂಭದಲ್ಲಿ ಸ್ಕ್ಯಾನಿಂಗ್ ಮಾಡಲಾಯಿತು. ಈಗ ಅಲ್ಲಿ ಹಿಟಾಚಿಯನ್ನು ಬಳಸಿಕೊಂಡು ಮಣ್ಣು ಅಗೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಡ್ರೋನ್ ಬಳಸಿಕೊಂಡು ಜಿಪಿಆರ್ ಮೂಲಕ ಸ್ಕ್ಯಾನ್ ಮಾಡುವಂತ ಪ್ರಕ್ರಿಯೆ ನಡೆಯಿತು. 3 ಹಂತದಲ್ಲಿ ನಡೆಯಿತು ಈ ಒಂದು ಪ್ರಕ್ರಿಯೆ. ಆರಂಭದಲ್ಲಿ ಎಸ್ಐಟಿ ಹಾಗೂ ದೂರುದಾರನ ಅನುಪಸ್ಥಿತಿಯಲ್ಲಿ ಒಂದು ಸುತ್ತಿನಲ್ಲಿ ಸ್ಕ್ಯಾನಿಂಗ್ ಮಾಡಿದ್ರು. ಅದಾದ ನಂತರ 2 ಸುತ್ತು ಈ ರೀತಿಯಾಗಿ ಅವರ ಉಪಸ್ಥಿತಿಯಲ್ಲೇ ನಡೆಸಲಾಯಿತು. ಅದಾದ ನಂತರ ಈಗ ಈ ಒಂದು ಕಾರ್ಯಾಚರಣೆ ಶುರುವಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್. ಭರತ್, ನಾವಿಲ್ಲಿವರೆಗೂ ಕೂಡ ಮಾಧ್ಯಮಗಳಿಗೆ ಅಥವಾ ಸಾರ್ವಜನಿಕರಿಗೆ ಕಾಣುವಂತ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಪರದೆ ಕಟ್ಟಿ ಅದಾದ ನಂತರವೇ ಕಾರ್ಯಾಚರಣೆ ಮಾಡ್ತಾ ಇದ್ದಿದ್ದನ್ನು ಗಮನಿಸಿದ್ವಿ. ಆದ್ರೆ ಇಲ್ಲಿ ಆ ರೀತಿಯಾಗಿರುವಂತಹ ಯಾವುದೇ ಕ್ರಮಗಳನ್ನು ಕೂಡ ತಗೊಂಡಿಲ್ಲ ಭರತ್. ನಡೀತಾ ಇರುವಂತಹ ಘಟನೆಗಳ ಬಗ್ಗೆ ಮಧುಕರ್, ಹೌದು, ಈಗ ನಡೀತಾ ಇರುವಂತಹ ಘಟನೆಗಳ ಬಗ್ಗೆ ಮತ್ತು ಇಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳ ಬಗ್ಗೆ ಒಂದಷ್ಟು ಜನರಿಗೆ ಗೊಂದಲ ಇದೆ. ಯಾಕಂದ್ರೆ ಜಿಪಿಆರ್ನ ತಂತ್ರಜ್ಞಾನಗಳಲ್ಲಿ ಇಲ್ಲಿ ನಡೆಸಿದಂಥ ಸ್ಕ್ಯಾನಿಂಗ್ನ ಫಲಿತಾಂಶಗಳು ಏನಿದೆ ಅನ್ನುವಂಥದ್ರ ಬಗ್ಗೆ ಕ್ಲಾರಿಟಿಗಳಿಲ್ಲ. ಆದರೆ ಅದರ ಒಂದಷ್ಟು ಪರಿಣಿತರನ್ನ ಮಾಹಿತಿಗಳನ್ನು ಪಡೆದಾಗ ಮತ್ತು ಈ ಒಂದು ಪ್ರೋಸೆಸ್ಗಳ ಬಗ್ಗೆ ನಮಗೆ ಸಿಕ್ಕಂಥ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನಷ್ಟೇ ವಿಶ್ಲೇಷಣೆ ಮಾಡಬಹುದು. ಯಾಕಂದ್ರೆ ಈ ರೀತಿಯಾಗಿ ಸ್ಕ್ಯಾನ್ ಮಾಡಿದಂಥ ಸಂದರ್ಭಗಳಲ್ಲಿ ಇದು ಯಾವುದೇ ಘಟನೆಗಳಾಗಿರಲಿ, ಕೇವಲ ಈ ಒಂದು ಜಾಗದ ಘಟನೆ ಅಲ್ಲ, ಒಂದು ಜಾಗವನ್ನ ಆ ದೂರುದಾರ ನಿಗದಿತವಾಗಿ ಗುರುತು ಮಾಡಿರ್ತಾನೆ. ಅಧಿಕೃತವಾಗಿ ಅದು ಎಸ್ಐಟಿಯ ತನಿಖೆಯ ಪ್ರಕ್ರಿಯೆಗಳ ಭಾಗವಾಗಿ ಪಾಯಿಂಟ್ ನಂಬರ್ 13 ಗುರುತಾಗಿರುತ್ತೆ. ಆಗ ಆ ಸಂದರ್ಭಗಳಲ್ಲಿ ಅವರ ಮನವಿಯ ಮೇರೆಗೆ ಮತ್ತು ಎಸ್ಐಟಿಯ ವಿವೇಚನೆಯ ಅಧಿಕಾರವನ್ನ ಬಳಸಿ ಇಲ್ಲಿ ಸ್ಕ್ಯಾನ್ ಮಾಡುವಂಥದ್ದು, ಅಂದರೆ ಬೇರೆ ಯಾವ ಜಾಗಗಳಲ್ಲೂ ಬಳಸದಂತಹ ಜಿಪಿಆರ್ ತಂತ್ರಜ್ಞಾನವನ್ನ ಈ ಭಾಗದ ವಿದ್ಯುತ್ ಕಂಬಗಳು ಮತ್ತು ಬೇರೆ ಬೇರೆ ತಾಂತ್ರಿಕವಾದ ಸಮಸ್ಯೆಗಳ ಕಾರಣಕ್ಕಾಗಿ ಇಲ್ಲಿ ಬಳಸಲಾಯಿತು. ಆತ ಹೇಳಿದ 100 ಮೀಟರ್ ಅನ್ನು ಹೊರತುಪಡಿಸಿ ಅದರ ಬಲಭಾಗದ ಒಟ್ಟು 100 ಮೀಟರ್ನ ಹಾಗೆ ಒಟ್ಟು 300 ಮೀಟರ್ನಷ್ಟು ಆ ಉದ್ದಕ್ಕೆ ಜಿಪಿಆರ್ ಸುಮಾರು 18 ನಿಮಿಷಗಳ ಕಾಲ ಈ ಒಂದು ಸುದೀರ್ಘವಾದಂತಹ ಸ್ಕ್ಯಾನ್ಗಳನ್ನು ಮಾಡಿರುವಂಥದ್ದು. 5 ನಿಮಿಷ, 6 ನಿಮಿಷ, 7 ನಿಮಿಷ, ಒಟ್ಟು 3 ಹಂತಗಳ ಪ್ರಕ್ರಿಯೆಗಳು ಪೂರ್ಣಗೊಂಡಿದೆ. ಬಹುತೇಕ ಪ್ರಾಥಮಿಕ ವರದಿಗಳ ಪ್ರಕಾರ ಆ ಜಾಗದಲ್ಲಿ ಯಾವುದೇ ರೀತಿಯಾದಂತಹ ವಸ್ತುಗಳು ಪತ್ತೆಯಾಗಿಲ್ಲ. ಆದರೆ ಕೆಲವೊಂದು ಕಡೆಗಳಲ್ಲಿ ಕೆಲ ಅನುಮಾನಾಸ್ಪದವಾದಂತಹ, ಎಂದರೆ ಅದು ಸ್ಕ್ವೇರ್ ಮೀಟರ್ಗಳಲ್ಲಿರುವಂತಹ ಕಲ್ಲುಗಳಿರಬಹುದು ಅಥವಾ ಕಬ್ಬಿಣದ ತುಂಡುಗಳಿರಬಹುದು. ಯಾಕಂದ್ರೆ ಆ ಜಿಪಿಆರ್ ಸ್ಕ್ಯಾನ್ಗಳಲ್ಲಿ ನಿಗದಿತವಾಗಿ ಯಾವುದು ವಸ್ತು ಅನ್ನುವಂಥದ್ದು
ಕ್ಲಿಯರ್ ಆಗಿ ಗೊತ್ತಾಗೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ಆ ಜಾಗಗಳ ಬಗ್ಗೆ ಒಂದು ನಿಖರತೆಯ ಮಾಹಿತಿಗಳಿರುತ್ತೆ ಮತ್ತು ಅದು ಎಷ್ಟು ಅಡಿಗಳಷ್ಟು ಇರುತ್ತೆ ಅನ್ನುವಂಥದ್ದು ಇದು ಒಂದು ಪಾರ್ಟ್. ಆದರೆ ಯಾಕಂದ್ರೆ ಈ ಅಗೆಯುವ ಪ್ರಕ್ರಿಯೆ ಅದರ ಭಾಗವಾಗಿ ನಡೀತಾ ಇದೆ ಅನ್ನುವಂಥದ್ದು ಒಂದು ಪಾರ್ಟ್. ಆದರೆ ಎರಡನೆಯದಾಗಿ ಈ ಜಾಗವನ್ನ ಅಂದ್ರೆ ಅನಾಮಿಕನಿಗೆ ಅಂತಿಮವಾಗಿ ಒಂದು ನಂಬಿಕೆ ಬರಬೇಕು, ಅಂದ್ರೆ ಆತನ ಕಾನೂನು ಪ್ರಕ್ರಿಯೆಗಳನ್ನು ಕಾನೂನಾತ್ಮಕವಾಗಿ ಮುಗಿಸಬೇಕು. ಈ ಜಾಗದಲ್ಲಿ ಒಂದು ವೇಳೆ ಪತ್ತೆಯಾಗದೇ ಇದ್ದರೂ ಕೂಡ ಆತನನ್ನ ಕರೆದುಕೊಂಡು ಹೋಗಿ 300 ಮೀಟರ್ನ ಒಳಭಾಗದಲ್ಲಿ ಆತ ತೋರಿಸಲಾಗುವಂತಹ ಜಾಗದಲ್ಲಿ, ಅಂದ್ರೆ ಆ 300 ಮೀಟರ್ನಲ್ಲಿ ಆತ ಯಾವ ನಿಗದಿತ ಜಾಗವನ್ನ SIT ಅಧಿಕಾರಿಗಳಿಗೆ AC ಅವರ ಸಮ್ಮುಖದಲ್ಲಿ ತೋರಿಸ್ತಾನೋ ಅಂತಹ ಜಾಗದಲ್ಲಿ ಸ್ವತಃ ಆತನ ಸಮ್ಮುಖದಲ್ಲೇ ಅಗೆಯುವ ಪ್ರಕ್ರಿಯೆಗಳನ್ನು ನಡೆಸಲಾಗುತ್ತೆ. ಆ ಅಗೆಯುವ ಪ್ರಕ್ರಿಯೆಗಳು ಸುಮಾರು ಒಂದು 5 ರಿಂದ 6 ಅಡಿಗಳಷ್ಟು ಅವರು ಅಗಿಬಹುದು. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಏನು ಪ್ರೊಸೀಜರ್ಗಳಲ್ಲಿ 5 ರಿಂದ 6 ಅಡಿಗಳಷ್ಟು, ಕೆಲವೊಂದು ಜಾಗಗಳಲ್ಲಿ ಆತನ ಮನವಿಯ ಮೇರೆಗೆ 8 ಅಡಿಗಳಷ್ಟು ಹೋಗಿತ್ತು. ಇಲ್ಲೂ ಕೂಡ ಅಂಥದ್ದೇ ಎಕ್ಸಾಕ್ಟ್ ಪ್ರೊಸೀಜರ್ ಅನ್ನ ಮತ್ತೆ ಅವರು ಫಾಲೋ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಬಹಳ ಯಾವುದೇ ರೀತಿಯಾದಂಥ ಮ್ಯಾನ್ಯುವಲ್ ಶ್ರಮಗಳನ್ನು ಬಳಸದೆ ಕೇವಲ ಹಿತಾಚಿಯನ್ನು ಬಳಸಿ ನಿರಂತರವಾಗಿ ಅಗಿತಾ ಇದ್ದಾರೆ. ಈಗಾಗಲೇ ಒಂದು 3 ಅಡಿ 3-4 ಅಡಿಗಳಷ್ಟು ಹೋಗಿರ್ಬೋದು. ಇನ್ನೂ ಕೂಡ ಒಂದು 2 ಅಡಿ ಅಗೆದ ನಂತರ ಆ ಪ್ರಕ್ರಿಯೆಗಳಿಗೆ ಒಂದು ಪೂರ್ಣ ವಿರಾಮ ಬೀಳಬಹುದು. ಹಾಗಾಗಿ ನಂತರ ಆತನ ಸಮ್ಮುಖದಲ್ಲಿ ಅದನ್ನು ಮುಚ್ಚುವ ಪ್ರಕ್ರಿಯೆಗಳನ್ನು ನಡೆಸಿ ಆತನ ಎದುರಿನಲ್ಲಿ ಅದರ ಮಹಜರು ಪ್ರಕ್ರಿಯೆಗಳನ್ನು ನಡೆಸಿ ಇವತ್ತಿನ ದಿನದ ಕಾರ್ಯಾಚರಣೆ ಅಂತ್ಯದ ಜೊತೆಗೆ 13ನೇ ಪಾಯಿಂಟ್ ಏನಿದೆ ಆ 13ನೇ ಪಾಯಿಂಟ್ನ ಆ ಒಂದು ಕಾರ್ಯಾಚರಣೆಯನ್ನ ಉತ್ಖನನ ಪ್ರಕ್ರಿಯೆ ಬಹಳ ಅಧಿಕೃತವಾಗಿ ಅಂತ್ಯಗೊಳಿಸುವಂತದ್ದು ಮತ್ತು ಕಾನೂನಾತ್ಮಕವಾಗಿ ಅದನ್ನ ದಾಖಲೀಕರಣ ಅಂದ್ರೆ ಒಬ್ಬ ಮ್ಯಾಜಿಸ್ಟ್ರೇಟ್ನ ಎದುರುಗಡೆಯಲ್ಲಿ ಅದನ್ನ ಕಾನೂನಾತ್ಮಕವಾಗಿ ದಾಖಲೀಕರಣ ಮಾಡುವಂತ ಕೆಲಸಗಳು ಕೂಡ ನಡಿಬಹುದು ಅಂತ ಕಾಣುತ್ತೆ. ಹಾಗಾಗಿಯೇ ಈ ಪ್ರಕ್ರಿಯೆಗಳನ್ನು ನಡೆಸ್ತಿರುವ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಗಂಭೀರತೆಗಳು ಕಾಣ್ತಾ ಇಲ್ಲ. ಆ ಪ್ರತಿ ಬಾರಿ ಅಂದ್ರೆ ಕಳೆದ ಅಷ್ಟು ಉತ್ಖನನ ಪ್ರಕ್ರಿಯೆಗಳ ಸಂದರ್ಭಗಳಲ್ಲಿ ಇದ್ದಂತಹ ಯಾವ ಗಂಭೀರತೆಗಳು ಕೂಡ ಇವತ್ತಿನ ಈ ಉತ್ಖನನ ಪ್ರಕ್ರಿಯೆಗಳ ಸಂದರ್ಭದಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ ಇದು ಒಂದು ಕಾನೂನು ಪ್ರಕ್ರಿಯೆಗಳ ಮುಕ್ತಾಯದ ಭಾಗವಾಗಿ ನಡೀತಾ ಇದೆಯಾ ಅನ್ನುವಂಥದ್ದು ಕೂಡ. ಆದರೆ ಇದಕ್ಕೆ ಉತ್ತರಗಳನ್ನ ಕ್ಲಾರಿಟಿಗಳನ್ನ SIT ಟೀಮ್ ಕೊಡಬೇಕು, SIT ಅಧಿಕಾರಿಗಳು ಕೊಡಬೇಕು. ಅದರ ಜೊತೆಗೆ ಒಂದು ಈಗಾಗಲೇ ಆ ಸ್ಕ್ಯಾನ್ ಮಾಡಿದಂತಹ ವರದಿಗಳೇನಿದೆ, ಸ್ಕ್ಯಾನ್ ಮಾಡಿದಂತಹ ಡಾಟಾ ಸಿಸ್ಟಮ್ಗಳೇನಿದೆ, ಡಾಟಾಗಳೇನಿದೆ ಅದು ಈಗಾಗಲೇ ಅವರನ್ನು ತಲುಪಿದ ಹಿನ್ನೆಲೆಯಲ್ಲಿ ಆ ಒಂದು ಇದರಲ್ಲಿ ಕೆಲವೊಂದು ಆಬ್ಜೆಕ್ಟ್ಸ್ಗಳು ಅಂದ್ರೆ ನಾನು ಆರಂಭದಲ್ಲೇ ಹೇಳಿದ್ದೆ ಈ ರೀತಿಯ ಸ್ಕ್ಯಾನಿಂಗ್ಗಳ ಸಂದರ್ಭಗಳಲ್ಲಿ ಒಂದು ಜಾಗದಲ್ಲಿ ನಿಗದಿತವಾಗಿ ಇದೇ ರೀತಿಯಾದಂಥ ವಸ್ತು ಇದೆ ಅನ್ನುವಂಥದ್ದನ್ನು ಪತ್ತೆ ಮಾಡುವಂಥದ್ದಕ್ಕಿಂತಲೂ ಹೆಚ್ಚಾಗಿ ಆ ಒಂದು ಭೂಮಿಯ ಕೆಳಭಾಗದಲ್ಲಿ ಯಾವ ಆಬ್ಜೆಕ್ಟ್ಸ್ ಅಂದ್ರೆ ಯಾವ ವಸ್ತುಗಳು ಇದೆ ಅನ್ನುವಂಥದ್ದು, ಅಂದ್ರೆ ಯಾವ ಆಕಾರದಲ್ಲಿ ಇದೆ ಅನ್ನುವಂಥದ್ದು ಪತ್ತೆ ಆಗುತ್ತೆ. ಅವರ ಬಹಳ ಪರಿಣಿತ ತಂತ್ರಜ್ಞರು ಅದನ್ನ ಆ ಒಂದು ಎಷ್ಟು ಫೀಟ್ ನಲ್ಲಿದೆ ಮತ್ತು ಅದು ಯಾವುದನ್ನ ಹೋಲಿಕೆ ಆಗಬಹುದು ಅನ್ನುವಂತಹ ಒಂದು ಪ್ರಿಲಿಮಿನರಿ ರಿಪೋರ್ಟ್ಗಳನ್ನು ಕೊಡ್ತಾರೆ. ಆ ಬಳಿಕದ ನಂತರ ಸುದೀರ್ಘ 1 ಗಂಟೆಯ ಡಾಟಾ ರಿಸ್ಟೋರ್ ಮಾಡಿದ ಬಳಿಕ ಅದರಲ್ಲಿಂದ ತೆಗೆದ ಡಾಟಾಗಳನ್ನ ಬೇರೆ ಸಾಫ್ಟ್ವೇರ್ಗಳಲ್ಲಿ ಅದನ್ನ ಫಿಲ್ಟರ್ ಮಾಡಿದ ಬಳಿಕ ಅಲ್ಲಿ ಸಿಗುವಂತಹ ಡಾಟಾಗಳೇನಿದೆ ಅದು ಒಂದು ಹಂತಕ್ಕೆ ಅವರಿಗೆ ಬೇಕಾದ ಪೂರಕವಾದ ಮಾಹಿತಿಗಳನ್ನು ಕೊಡುತ್ತೆ. ಇನ್ನು ಈ ಒಂದು ಜಾಗಕ್ಕೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗಕ್ಕೆ ಸಂಬಂಧಪಟ್ಟವರು ಕೂಡ ಬಂದಿರುವಂತದ್ದು. ಅವರು ಸಹಾಯಕ ಆಯುಕ್ತರು ಸ್ಟೆಲ್ಲಾ ವರ್ಗೀಸ್ ಏನಿದ್ದಾರೆ ಅವರ ಜೊತೆಗೆ ಮಾತುಕತೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು NHRC ಕೂಡ ಇದನ್ನೆಲ್ಲ ಸುಮೋಟೋ ಪ್ರಕರಣವನ್ನು ದಾಖಲಿಸಿ ಈ ಬಗ್ಗೆ ಒಂದು ವರದಿಯನ್ನ ಆಯೋಗಕ್ಕೆ ಸಲ್ಲಿಕೆ ಮಾಡಬೇಕಾದಂತಹ ಅಗತ್ಯತೆಯಲ್ಲೂ ಕೂಡ ಅವರಿದ್ದಾರೆ. ಓಕೆ, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.